ಕರ್ಮ ಇಸ್ ಬೂಮರಾಂಗ್. ಕರೆಕ್ಟ್. ಅವತ್ತು ಅವರಿಟ್ಟಿರೋ ಕಣ್ಣೀರು ಅವ್ರು ಪಟ್ಟಿರೋ ಕಷ್ಟದಿಂದಾನೇ ಇವತ್ತು ನಾವು ಅನುಭವಿಸ್ತಿರೋದು. ರೀಸೆಂಟಾಗಿ ತುಂಬ ಜನ ಬರೀ ಗಂಡ್ಮಕ್ಳೇ ಸಾಯ್ತಿದ್ದಾರೆ, ಅದರಲ್ಲೂ ಹೆಣ್ಮಕ್ಳ ಕೈಯಿಂದಾನೇ ಸಾಯ್ತಿದ್ದಾರೆ. ಎಷ್ಟೋ ಜನ ನಮಗೆ ಜಸ್ಟಿಸ್ ಬೇಕು, ನಮಗೆ ನ್ಯಾಯ ಬೇಕು, ಹೆಣ್ಮಕ್ಳಿಂದ ನಮಗೆ ರಕ್ಷಣೆ ಇಲ್ಲ, ನಾವು ಹೋರಾಟ ಮಾಡ್ತೀರಿ ಅದು ಇದು ಅಂತ ಹೇಳ್ತಿದ್ದಾರೆ. ಇದೇ ಹೋರಾಟ, ಇದೇ ಜಸ್ಟಿಸ್ ಇಷ್ಟು ವರ್ಷಗಳಿಂದ ವುಮೆನ್ ರೇಪ್ ಅಂಡ್ ಮರ್ಡರ್ ಆಗ್ಬೇಕಾದ್ರೆ ಎಲ್ಲೋಗಿತ್ತು? ಚಿಕ್ಕ ಮಕ್ಕಳನ್ನ ಸಹ ಬಿಡ್ತಾ ಇರಲಿಲ್ಲ, ವಯಸ್ಸಾಗಿರೋ ಹೆಣ್ಮಕ್ಳನ್ನ ಸಹ ಬಿಡ್ತಾ ಇರಲಿಲ್ಲ. ಆವಾಗ ಎಲ್ಲೋಗಿತ್ತು ಈ ಜಸ್ಟಿಸ್? ದಿನಕ್ಕೆ 100 ಕೇಸಸ್, ದಿನಕ್ಕೆ 1000 ಕೇಸಸ್ ಬರೋದು, ಆದರೆ ಅದರಲ್ಲಿ ನ್ಯಾಯ ಸಿಕ್ಕಿರೋದು ಕೆಲವೊಂದು ಹೆಣ್ಮಕ್ಳಿಗೆ ಮಾತ್ರ. ಎಷ್ಟೋ ಅಮಾಯಕ ಹೆಣ್ಮಕ್ಳು ಬಲಿಯಾಗಿದ್ದಾರೆ, ಅವ್ರಿಗೆ ನ್ಯಾಯ ಸಹ ಸಿಕ್ಕಿಲ್ಲ. ಒಂದು ಹುಡುಗಿ ಈಗ ಒಂದು ಹುಡುಗನ್ನ ಕೊಲೆ ಮಾಡಿಬಿಟ್ರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟ್ವಿಟರ್, ಫೇಸ್ಬುಕ್, ವಾಟ್ಸಪ್ಪಲ್ಲಿ ಎಲ್ಲ ಕಡೆ ವಿ ವಾಂಟ್ ಜಸ್ಟಿಸ್ ಅಂತ ಹ್ಯಾಶ್ಟ್ಯಾಗ್ಸ್ ಹಾಕೊಂಡು ಹೋರಾಟ ಮಾಡ್ತಿದ್ದೀರಾ. ಇದೇ ಹೋರಾಟ, ಇದೇ ಒಗ್ಗಟ್ಟು ಅವತ್ತು ಆ ಬಡ ಹೆಣ್ಮಕ್ಳ ಮೇಲೆ ಇದ್ದಿದ್ದರೆ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿರೋದು. ಆ್ಯಂಡ್ ನಮಗೆ ಪರಿಸ್ಥಿತಿನೂ ಕೂಡ ಬರ್ತಾ ಇರಲಿಲ್ಲ. ಯಾವ ಗಂಡಸರಿಂದ ಅವತ್ತು ಆ ಹೆಣ್ಮಕ್ಳು ಚಿತ್ರಹಿಂಸೆ ಅನುಭವಿಸ್ತಿದ್ರೋ, ಈಗ ಅದೇ ಹೆಣ್ಮಕ್ಳಿಂದ ಎಷ್ಟೋ ಜನ ಅಮಾಯಕ ಹುಡುಗರು ಬಲಿ ಆಗ್ತಿದ್ದಾರೆ. ಕರ್ಮ ಅನ್ನೋದೇ ಇದು. ಇದಿನ್ನೂ ಇಲ್ಲಿಗೆ ಮುಗಿಯಲ್ಲ, ಇನ್ನೂ ಮುಂದೆ ತುಂಬ ಇದೆ. ಕರ್ಮ ಯಾರನ್ನೂ ಸುಮ್ಮನೆ ಬಿಡಲ್ಲ.